ನೀವು ಆಡಿ ಅದ್ಭುತ ಮಾತು, ಕೊಡಿ ಪರ್ಫೆಕ್ಟ್ ಉತ್ತರ, ನಾವು ನಿಮಗೆ ಕೊಡ್ತೀವಿ ದೋಸೆ 18, ಆಡೋಣ ಮಾತು 108. ಇದು ಚುನಾವಣೆ ಮಸಾಲೆ ನ್ಯೂಸ್ 18 ಕನ್ನಡ. ಬಿಸಿ ಬಿಸಿ ಮಸಾಲೆ, ಬಿಸಿ ಬಿಸಿ ಚುನಾವಣೆ. ದೋಸೆ ಮೇಲೆ ಬೆಣ್ಣೆ ಹೆಂಗೋ ಚುನಾವಣೆಯಲ್ಲಿ ಮತ ಹಂಗೆ. ದೋಸೆ ಮೇಲೆ ಬೆಣ್ಣೆ ಟೇಸ್ಟ್, ಮತ ಹಾಕ್ದಿರೋ ಮನುಷ್ಯ ವೇಸ್ಟ್. ಚುನಾವಣೆ ಬಗ್ಗೆ ಜನರ ಮನಸ್ಸಿನ ಅಂದರ್ ಬಾಹರ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರವೇಶಿಸೋಣ ಜನತಾ ಪಡಸಾಲೆ. ಬರ್ಲಿ ಒಂದು ಚುನಾವಣೆ ಮಸಾಲೆ. ನಾವಿವತ್ತು ಚುನಾವಣೆ ಮಸಾಲೆ ಪ್ರೋಗ್ರಾಮ್ ಮಾಡೋದಕ್ಕೆ ದಾವಣಗೆರೆನಲ್ಲಿದ್ದೀವಿ. ದಾವಣಗೆರೆನಲ್ಲಿರೋ ಕೊಟ್ಟೂರೇಶ್ವರ ಹೋಟೆಲ್ನ ಓನರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನರೇಂದ್ರ ಅಂತ ಸರ್. ನರೇಂದ್ರ ಅವರೇ, ಈ ಹೋಟೆಲ್ನ ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀರಾ? ಈಗ ನಮ್ಮ ಅಪ್ಪಾಜಿಯವರು ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂದೆಯವರು 3 ಜನ ಬ್ರದರ್ಸು ಬಂದು ಸ್ಟಾರ್ಟ್ ಮಾಡಿದ್ದು 32 ಇಯರ್ಸ್ ಆಯಿತು. 1990 ಸ್ಟಾರ್ಟ್ ಮಾಡಿದ್ದು ಸರ್. ದಿನಕ್ಕೊಂದು ಎಷ್ಟು ದೋಸೆ ಸೇಲ್ ಆಗುತ್ತೆ ನಿಮ್ಮ ಅಂದರೆ ಒಂದು ತುಂಬ ಬ್ಯುಸಿ ದಿನದಲ್ಲಿ? ಬ್ಯುಸಿ ದಿನದಲ್ಲಿ ಆಲ್ಮೋಸ್ಟ್ ಒಂದೂವರೆ ಸಾವಿರ ದೋಸೆ ಸೇಲ್ ಮಾಡ್ತೀವಿ ಅನ್ಬೋದು, ಹೇಳ್ಬೋದು. ಇಡೀ ದಿನಕ್ಕೆ 1,500 ಸಾವಿರ ದೋಸೆ ಸೇಲ್ ಮಾಡ್ತೀವಿ. ಜನ ನಿಮ್ಮ ಹೋಟ್ಲಿಗೆ ಬಂದು ಯಾಕೆ ದೋಸೆ ತಿಂತಾರೆ ಅಂತ ಅನ್ಕೊಂತೀರಾ? ಅದು ಈಗ ಟೇಸ್ಟ್ ಸರ್, ಟೇಸ್ಟು ಕ್ವಾಲಿಟಿ ನಾವು ಅಪ್ಪಾಜಿ ಅವರಾಗಲಿ ನಾವಾಗಲಿ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು, ಮೇಂಟೈನ್ ಮಾಡ್ತಿರೋದು ಒಂದೇ ಟೇಸ್ಟ್. ಸ್ಟಾರ್ಟ್ ಮಾಡಿದಾಗ ಏನು ಟೇಸ್ಟ್ ಇತ್ತು ಅದೇ ಟೇಸ್ಟ್ ಈಗೂ ಇದೆ ಅಂತ ಕಸ್ಟಮರ್ಸೇ ಹೇಳ್ತಾರಲ್ಲ, ಅದರಿಂದ ಎಲ್ಲ ಜನಗಳು ಬರ್ತಾ ಇದ್ದಾರೆ. ಆಮೇಲೆ ಸೌದೆನಲ್ಲಿ ಮಾಡ್ತಿರೋದನ್ನ ನೋಡಿದೆ. ಏನಕ್ಕೆ ಸೌದೆನಲ್ಲಿ ಮಾಡ್ತಿರೋದು? ಅದೇ ಗ್ಯಾಸ್ ಸಿಗಲ್ಲ ಅಂತಾರ? ಗ್ಯಾಸ್ ಸಿಗಲ್ಲ ಅಂತಲ್ಲ ಸರ್, ನಾವೇನು ಹಳೇದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವಲ್ಲ ಅದನ್ನ ಕಂಟಿನ್ಯೂ ಮಾಡೋಕ್ಕೋಸ್ಕರ ಅಷ್ಟೇ ಸೌದೆದು ಮಾಡ್ಕೊಂತ ಬರ್ತಿದ್ವಿ. ಆಮೇಲೆ ಜನ ಸೌದೆ ಟೇಸ್ಟ್ ಇಷ್ಟಪಡ್ತಾರೆ ಭಾಳ. ನಿಮಗೆ ಇವಾಗ ರಾಜರ ಕಾಲದಲ್ಲಿ ರಾಜರು ಒಬ್ಬರೇ ಇದ್ರು, ನಾವೆಲ್ಲ ಪ್ರಜೆಗಳಾಗಿದ್ವಿ, ಅದು ಇಷ್ಟನಾ ಅಥವಾ ಇವಾಗಿರೋ ಸಿಸ್ಟಮ್ ಇಷ್ಟನಾ? ಇದೇ ಬೆಟರ್ ಸರ್. ಯಾಕೆ ಅಂದರೆ ಅವಾಗ ಈಗಾದರೆ ಎಲ್ಲ ಡೆಮೋಕ್ರಸಿ ಇರೋದ್ರಿಂದ ಅಲ್ಲೆಲ್ಲ ಲೀಡರ್ಸ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಅವಾಗಾದರೆ ಲೀಡರ್ ಯಾರಿದ್ದಾರೆ? ರಾಜ ಒಬ್ಬನೇ ಇರ್ತಾರೆ. ನಮ್ಗೆ ಏನೇ ಕಷ್ಟ ಇದ್ದರೆ ರಾಜನ ಹತ್ರನೇ ಹೋಗ್ಬೇಕಿತ್ತು. ಇವಾಗ ಹಂಗಲ್ಲ. ಪ್ರತಿ ಏರಿಯಾಗೂ ಕಾರ್ಪೊರೇಟರ್ ಆಗಿರ್ಬೋದು, ಲೀಡರ್ಸ್ ಆಗಿರ್ಬೋದು, ಅಥವಾ ಅಲ್ಲಿಂದ MLAಗಳು MP ಗಳು ಆ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಮಗೆಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರೆ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ. ಅಂದರೆ ರಾಜ ಅಪ್ರೋಚಬಲ್ ಅಲ್ಲ, ಇವಾಗಿರೋ ಸಿಸ್ಟಮಲ್ಲಿ ಅಪ್ರೋಚ್ ಚೆನ್ನಾಗುತ್ತೆ. ನಮ್ಮ ಜೊತೆ ವೈಟ್ ಕಲರ್ ಬೆಣ್ಣೆ ಹಾಕೊಂಡು ದೋಸೆ ತಿನ್ನಕ್ಕೆ ವೈಟ್ ಅಂಡ್ ವೈಟ್ ಹಾಕೊಂಡಿರೋ ಒಂದು 3-4 ಜನ ಇದ್ದಾರೆ. ನೋಡೋದಕ್ಕೆ ರಾಜಕಾರಣದವ್ರ ಥರನೇ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಬಾಡದ ಆನಂದರಾಜ್ ಅಂತೇಳಿ. ಸರ್, ಈ ಬಟ್ಟೆ ಹಾಕೊಂಡಿದ್ರಲ್ಲ, ನಂಗೆ ಒಂದು ಡೌಟ್. ನೀವು ಪಾಲಿಟಿಕ್ಸ್ ಏನಾದ್ರು ಮಾಡ್ತೀರಾ? ಹೌದು, ರಾಜಕಾರಣದಲ್ಲಿದ್ದೀವಿ. ಸರ್, ಈ ಜಾಗದಲ್ಲಿ ದೋಸೆ ಸ್ಪೆಷಾಲಿಟಿ ಏನು ನಿಮ್ಮ ಪ್ರಕಾರ? ಈ ಬೆಣ್ಣೆ ದೋಸೆ ಅಂದ್ರೆ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತ ಹೆಸರು ಬರ್ಲಿಕ್ಕೆ ಈ ಬೆಣ್ಣೆ ದೋಸೆ ಹೋಟ್ಲು ಅಂದ್ರೆ ಕಾರಣ ತಪ್ಪಾಗ್ಲಾರ್ದು. ಸರ್, ಈ ಸಲ ಚುನಾವಣೆ, ಎಷ್ಟೋ ವರ್ಷಗಳಿಂದ ಚುನಾವಣೆ ನಡ್ಕೊಂಡ್ ಬರ್ತಾ ಇದೆಯಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಡೆವಲಪ್ಮೆಂಟ್ಗಳು ಆಗ್ತಾ ಇದೆಯಾ? ಆಗ್ತಾ ಇದೆ. ಸಾಕಷ್ಟು ಕೆಲಸಗಳಾಗಿದ್ದಾವೆ. ದಾವಣಗೆರೆ ನಗರ ಸ್ಮಾರ್ಟ್ ಸಿಟಿ ಆದ್ಮೇಲಂತೂ ಸಾವಿರಾರು ಕೋಟಿ ಅನುದಾನ ಬಂದಿದೆ. ಈ ದಾವಣಗೆರೆ ಜಿಲ್ಲೆ BJP ಅಂದ್ರೆ ತಪ್ಪಾಗ್ಲಾರ್ದು. ದಾವಣಗೆರೆ ಜಿಲ್ಲೆ ಅಂದ್ರೆ BJP. ಭಾರತದ ನಾಗರಿಕನಿಗೆ ಅವನು ವೋಟ್ ಏನಕ್ಕೆ ಹಾಕ್ಬೇಕು? ಸರ್, ವೋಟ್ ಯಾಕೆ ಹಾಕ್ಬೇಕು ಅಂದರೆ ಫಸ್ಟ್ ವೋಟಿನ ಬೆಲೆ ಏನು ಅಂತ ನಾವು ತಿಳ್ಕೊಂಡ ಮೇಲೆ ವೋಟ್ ಎದಕ್ಕೆ ಹಾಕ್ಬೇಕು ಅಂತ ಹೇಳ್ಬೋದು. ಹೌದ್ರಾ? ಅದ್ರ ಬಗ್ಗೆ ನಮಗೆ ವೋಟ್ ಯಾಕೆ ಹಾಕ್ಬೇಕು ಅಂತಂದರೆ ನಮ್ಮೂರಲ್ಲಿ ಏನು ಅವಶ್ಯಕತೆ ಇದೆ, ನೀರು, ಚರಂಡಿ, ಗಲೀಜು, ಸ್ವಚ್ಛತೆ ಬಗ್ಗೆ, ಆಮೇಲೆ ಒಂದು ರೋಡಿನ ಬಗ್ಗೆ, ಒಂದು ಅಭಿವೃದ್ಧಿ ಬಗ್ಗೆ, ಪ್ರತಿಯೊಂದು ಯಾವುದೇ ಒಂದು ತರಕಾರಿಯಿಂದ ಮಾರ್ಕೆಟಿಂದ ಹಿಡ್ಕೊಂಡು ಪ್ರತಿಯೊಂದೂ ಯಾರು ಗಮನ ಕೊಡ್ತಾರ ಅಂಥವ್ರನ್ನ ಚುನಾವಣೆ ತರಬೇಕು, ಅವ್ರಿಗೆ ವೋಟ್ ಕೊಡಬೇಕು. ಅಂದ್ರೆ ವೋಟ್ ಹಾಕೋದು ಒಂದು ಬಾಧ್ಯತೆನಾ ಅಥವಾ ಹಕ್ಕ? ಅದು ನಮ್ಮ ಹಕ್ಕು. ನಾವು ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಬಟ್ ಆದ್ರೆ ನಾವು ಹಾಕೋದು ಎಂತರಿಗೆ ಅಂದ್ರೆ ಗುರ್ತಿಸ್ಬೇಕು, ಇವ್ರಿಗೆ ನಾವು ವೋಟ್ ಕೊಡಬೇಕು ಅಂತ. ನೀವು ಹೋದ್ಸಲ ಹಾಕಿ ಮತ ಯಾರಿಗೆ ಹಾಕಿದ್ರು? ಅವ್ರು ಗೆದ್ರ? ನಾವು ಹಾಕಿದ್ರೆ ಸೋತ್ರ ಸರ್. ಹೋದ್ಸರಿ ಈ ಸರಿ ಗೆಲ್ತಾರೆ ಸರ್. ಈ ಸರಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಗೆಲ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಚುನಾವಣೆ ಮಸಾನಲ್ಲಿ ಇವತ್ತು ಒಂದು ಯಂಗ್ ಕುಟುಂಬ ಒಂದು ಇಲ್ಲಿ ಕೂತಿದೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮೌನೇಶಾಚಾರ್ಯ ಅಂತ ಸರ್. ನೀವು ಇಲ್ಲಿ ಡಾಕ್ಟ್ರಾ ಅಂದರೆ ಪ್ರಾಕ್ಟೀಸಿಂಗ್ ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಮತ್ತು HOD.
ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ HOD ಆಗಿ ವರ್ಕ್ ಮಾಡ್ತಾ ಇದ್ದೆ ಪ್ರೊಫೆಸರ್. ವೆರಿ ನೈಸ್. ಸರ್, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ವೋಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ರ? ಸರ್, ಅಬೌವ್ 18 ಕಂಪಲ್ಸರಲ್ಲಿ ಎಲ್ಲರೂ ವೋಟ್ ಮಾಡಲೇಬೇಕು ಸರ್. ಅದು ನಮ್ಮ ಹಕ್ಕು, ಎಲ್ಲರೂ ಮಾಡಲೇಬೇಕು. ನಿಮಗೆ ಎಲೆಕ್ಷನ್ ಡ್ಯೂಟಿ ಆ ಥರ ಹಾಕಿದ್ರ? ಸರ್, ನಮಗೆ ಅಂದರೆ ನಾನು ಇಲ್ಲಿ GMIT ಕಾಲೇಜ್ ವರ್ಕ್ ಮಾಡಬೇಕಾದ್ರೆ ನಮಗೆ ಎಲೆಕ್ಷನ್ ಡ್ಯೂಟಿ ಅಂದರೆ ಲಾಸ್ಟ್ ಕೌಂಟಿಂಗ್ ಟೈಮಲ್ಲಿ ನಮಗೆ ಅಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ರು ಹೊರಗಡೆಗೆ. ಆ ಟೈಮಲ್ಲಿ ಅಟೆಂಡ್ ಮಾಡಿದ್ದೆ ಸರ್. ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು ಸರ್. ತುಂಬ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಕೌಂಟಿಂಗ್ ಟೈಮಲ್ಲೆಲ್ಲ. ಭಾಳ ಚೆನ್ನಾಗಿ ಮಾಡಿದರು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಕೌಂಟಿಂಗ್ ಮಾಡಿದರು. ನಾನು ಅವಾಗ ಭಾಗವಹಿಸಿದ್ದೆ. ಭಾಳ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಪ್ರಕಾರ ಒಬ್ಬ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ಅವ್ನು ಏನೇನು ಅರ್ಹತೆಗಳಿರ್ಬೋದು? ಫಸ್ಟು ಆ್ಯಂಡ್ ಫಾರ್ಮೋಸ್ಟ್ ಹ್ಯೂಮನ್ ಆಗಿರಬೇಕು, ಹ್ಯುಮ್ಯಾನಿಟೀಸ್ ಇರಬೇಕು. ಅಂದರೆ ಜನಗಳ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರಬೇಕು, ಅಥವಾ ಅದ್ರ ಅರ್ಥ ಮಾಡ್ಕೊಳೋ ಕ್ಯಾಪಬಿಲಿಟಿ ಇರಬೇಕು. ಅದು ಬಿಟ್ಟರೆ ಹಾನೆಸ್ಟಿ, ಅಟ್ಲೀಸ್ಟ್ ನಮಗೆ ಏನು ಇರುತ್ತೋ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಫುಲ್ಫಿಲ್ ಮಾಡಬೇಕು. ಜನಗಳಿಗೆ ಹೆಲ್ಪ್ ಆಗಂಗೆ ಅಥವಾ ಅವ್ರಿಗೆ ಈಸಿ ಆಗೋ ಹಾಗೆ ಎಷ್ಟಾಗುತ್ತೋ ಅಷ್ಟು ಹಾನೆಸ್ಟಾಗಿ ಫುಲ್ಫಿಲ್ ಮಾಡಬೇಕು. ಅಟ್ಲೀಸ್ಟ್ ಆ ಮೈಂಡ್ ಸೆಟ್ ಇರಬೇಕು. ನಿಮ್ಮ ಫೇವರೇಟ್ ಹೀರೋ ಯಾರು? ಹೀರೋ ಅಂದರೆ ವಿಷ್ಣುವರ್ಧನ್ ಸರ್ ಇಷ್ಟ. ಓಕೆ, ಅಪ್ಪಿದಪ್ಪಿ ವಿಷ್ಣುವರ್ಧನ್ ಸರ್ ಎಲೆಕ್ಷನ್ಗೆ ನಿಂತಿರೋ ನೀವು ವೋಟ್ ಹಾಕ್ತಾ ಇದ್ರಾ? ಇದು ಕಷ್ಟ, ಬಿಕಾಸ್ ನಾವು ಅವ್ರನ್ನ ಆಸ್ ಎ ಹೀರೋ ನೋಡಿದ್ದೀವಿ, ಬಟ್ ಆಸ್ ಎ ಜನಪ್ರತಿನಿಧಿ ಗೊತ್ತಿಲ್ಲ. ಬಟ್ ಅವ್ರ ಬಗ್ಗೆ ತುಂಬ ಕೇಳಿದ್ದೀವಿ. ತುಂಬ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಅದು ಅವ್ರು ಮಾಡ್ತಾರೆ ಅಂತ ಹೇಳ್ಕೊಳ್ದಲ್ಲೇ ಮಾಡ್ತಾ ಇದ್ರು. ದೋಸ್ ಕ್ವಾಲಿಟೀಸ್, ಯಸ್, ಇಟ್ ಇಸ್ ಅ ಪ್ಲಸ್ ಪಾಯಿಂಟ್. ಯಶ್ ಅವ್ರು ಇಷ್ಟ ಅಲ್ವಾ ನಿಮಗೆ? ಇದ್ದಾರೆ ಸರ್. ಆಯ್ತು, ಯಶ್ ಅವರೆಲ್ಲ ಎಲೆಕ್ಷನ್ಗೆ ನಿಂತ್ರೆ ವೋಟ್ ಹಾಕ್ತೀರಾ? ಎಸ್ ಸರ್, ಯಶ್ ಅವ್ರ ಬಗ್ಗೆನೂ ತುಂಬ ಕೇಳಿದ್ದೀನಿ. ಅವರು ನಮ್ಮ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಸುಮಾರು ಹೂಳೆತ್ತಿರೋ ಕೆಲಸಗಳಾಗಲಿ, ಅವ್ರು ಮಾಡಿರೋ ಕೆಲಸಗಳೆಲ್ಲ ಇವಾಗಲೂ ಚೆನ್ನಾಗಿದೆ. ಆ್ಯಂಡ್ ವೆರಿ ಹಾನೆಸ್ಟಾಗಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ, ದೇಶಕ್ಕೆ ಪಾಸಿಟಿವ್ ಆಗಿ, ಈವನ್ ಫಿಲ್ಮ್ ಇಂಡಸ್ಟ್ರಿ ಅಂತ ತೊಗೊಂಡ್ಬಂದ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಹಿ ವಾಸ್ ದ ಫಸ್ಟ್ ಪರ್ಸನ್. ಸೊ ಹಾಗೆಲ್ಲ ನೋಡಿದ್ರೆ ಹೀಸ್ ಎ ಗುಡ್ ಪರ್ಸನ್. ಹೋಗ್ಲಿ ಮ್ಯಾಮ್, ಈ ದೋಸೆ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅದಕ್ಕೆ ವೋಟ್ ಹಾಕ್ತೀರಾ? ಸರ್, ದೋಸೆ ಏನು ಕೆಲಸ ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಸರ್, ಐ ಡೋಂಟ್ ಥಿಂಕ್ ಸೊ. ದೋಸೆ ತಿಂತಾರೆ, ಬಟ್ ದೋಸೆಗೆ ವೋಟ್ ಹಾಕಲ್ಲ. ಮೇಡಮ್, ನಿಮ್ಮ ಹೆಸರು? ಸರಿತಾ. ನಿಮ್ಮ ಹೆಸರು? ಕವಿತಾ. ಚಂದ್ರಶೇಖರ್. ಸರಿತಾ, ಕವಿತಾ, ಅಕ್ಕ ತಂಗಿರಾ? ಚೆನ್ನಾಗಿ. ಇನ್ನೊಬ್ರು ಬೈ ಚಾನ್ಸ್ ಸಿಸ್ಟರ್ ಇದ್ದೀರಾ? ಮಂಜುಳಾ, ಕೀರ್ತಾ, ಸರಿತಾ, ಕವಿತಾ. ನಾವು 3 ಜನ ಸ್ವಲ್ಪ ಸಿಮಿಲರ್ ಇದ್ದೀವಿ. ಅಂದ್ರೆ ಫಸ್ಟ್ ಮಗಳು ಹುಟ್ಟಿದಾಗ ಇದು ಉಳಿದಿರ್ಲಿಲ್ವ? ಅಪ್ಪ ಅಮ್ಮಂಗೆ ಯಾವ್ದಾವ್ದು ಮೂವಿ ನೋಡ್ಕೊಂಡ್ಬಂದ್ರು ಅದ್ರಲ್ಲಿ ಯಾರ ಹೆಸರು ಸಿಗ್ತೋ ಅಂತಂದು ಇಟ್ಟಿದ್ದಾರೆ ನಮಗೆ. ಹೊಸ ಬೆಳಕು ನೋಡ್ ಬಂದ್ಬಿಟ್ಟು ಕವಿತನ ಹೆಸರಿನಿಂದ ನೋಡಿದ್ರೆ ಗೊತ್ತಿಲ್ಲ, ಅದನ್ನ ಕೇಳ್ಬೇಡಿ. ಅವ್ರದ್ದು ಯಾರ್ದೋ ಹಳೆ ಗರ್ಲ್ ಫ್ರೆಂಡ್ ಹೆಸರು ಇರ್ಬೋದು ಸರ್, ಗೊತ್ತಾಗಲ್ಲ. ನೀವು ವ್ಯಕ್ತಿ ನೋಡಿ ಮತ ಹಾಕ್ತೀರಾ, ಪಕ್ಷ ನೋಡಿ ಮತ ಹಾಕ್ತೀರಾ, ಜಾತಿ ಧರ್ಮ ನೋಡಿ ಮತ ಹಾಕ್ತೀರಾ, ಇಲ್ಲ ಆಗಿರೋ ಅಭಿವೃದ್ಧಿ ನೋಡಿ ಮತ ಹಾಕ್ತೀರಾ, ಪ್ರಣಾಳಿಕೆಯಲ್ಲಿರೋ ಆಶ್ವಾಸನೆ ನೋಡಿ ಮತ ಹಾಕ್ತೀರಾ, ಯಾವುದನ್ನ ನೋಡಿ ಮತ? ವ್ಯಕ್ತಿ ನೋಡಿ ಮತ ಹಾಕಿದ್ರೆ ಒಳ್ಳೇದು ಅನ್ಕೊಳ್ತೀನಿ ನಾನು. ಹಂಗಿದ್ರೆ ನಿಮ್ ಫೇವ್ರೇಟ್ ಹೀರೋ ನಿಂತು ಹಾಕ್ಬಿಡ್ತೀರಾ? ಸರ್, ಫೇವ್ರೇಟ್ ವ್ಯಕ್ತಿ ನಿಂತಿದ್ದಾರೆ ಅಂತ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ರು ಬಂದು ಇಲ್ಲಿ ನಿಲ್ಲಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಅವ್ರ ಜೀವನ ಶೈಲಿ ಪರ್ಸನಲ್ ಏನಿರುತ್ತೋ ನಮಗೆ ಬೇಕಾಗಿಲ್ಲ ಅದು. ಬಟ್ ಇಲ್ಲಿ ನಮಗೆ ಹೊರಗಡೆ ಒಡನಾಟದಲ್ಲಿ ಅವ್ರು ಇಲ್ಲಿ ನಿಂತ್ಕೊಂಡ್ರೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ಅನ್ಸುತ್ತೋ ಅವಾಗ ನಾವು ಮಾಡ್ತೀವಿ. ಯಾಕಂದರೆ ಈಗ ಒಂಥರ ನಮ್ಮದು ದಾವಣಗೆರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂಥರ ಬೆಣ್ಣೆ ದೋಸೆ ಥರ ಆಗ್ಬಿಟ್ಟಿದೆ. ದೋಸೆ ಹೆಂಗೆ ಅಂದರೆ ಹೊರಗಡೆಯಿಂದ ಎಷ್ಟು ರಫ್ ಆಗಿರುತ್ತೋ ಹಾಗೆ ಅವ್ರ ಅಧಿಕಾರದಲ್ಲಿ ಅಷ್ಟೇ ರಫ್ ಇರಬೇಕು. ಬಟ್ ನಾವು ಒಬ್ರು ಹೋಗಿ ನಮ್ದು ಏನಾದರೂ ಒಂದು ಬೇಡಿಕೆಗಳು ಇಡ್ತಿದ್ದೀವಿ ಅಂದರೆ ದೋಸೆ ಹಿಂಗೆ ಸಾಫ್ಟ್ ಆಗಿರುತ್ತಲ್ಲ, ಅದ್ರ ಮೇಲೆ ಬೆಣ್ಣೆ ಹಾಕಿದಾಗ ಆ ಥರ ಸಾಫ್ಟಾಗಿ ವ್ಯಕ್ತಿ ಜೊತೆಗೆ ವ್ಯಕ್ತಿತ್ವನ ಇಟ್ಕೊಂಡ್ಬಿಟ್ಟು ನಮ್ಮನ್ನ ಹ್ಯಾಂಡಲ್ ಮಾಡಬೇಕು ಅವರು. ಸರ್, ನೀವು ವ್ಯಕ್ತಿ, ಪಕ್ಷ, ಜಾತಿ ಧರ್ಮ, ಆಗಿರೋ ಅಭಿವೃದ್ಧಿ, ಇರೋ ಸಮಸ್ಯೆ, ಜೀವನದ ಗುಣಮಟ್ಟ, ಪ್ರಣಾಳಿಕೆ, ಆಶ್ವಾಸನೆ, ಯಾವ್ದು ನೋಡಿ ಮತ ಹಾಕ್ತೀರಾ? ಯಾಕೆ? ವ್ಯಕ್ತಿಗತ ನೋಡೇ ಹಾಕ್ತೀವಿ. ಯಾಕೆ ವ್ಯಕ್ತಿಗತ ನೋಡ್ತೀವಿ ಅಂದರೆ ಅದೇ ಮಾಡಿರೋಂಥ ಅಭಿವೃದ್ಧಿ ಕೆಲಸ, ಅವರಲ್ಲಿ ಇರೋ ವಿನಯತೆ, ಶ್ರದ್ಧತೆ, ಕೆಲಸ, ಬಾಧ್ಯತೆ, ನಮ್ಮ ದಾವಣಗೆರೆಗೆ ಸಂಬಂಧಪಟ್ಟಿದ್ದಂಗೆ ಯಾವ ಥರ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಅದಕ್ಕೆ ನೋಡ್ಕೊಂಡು ಮಾಡಬೇಕಾಗುತ್ತೆ. ನಮ್ಮ ಜೊತೆ ಈಗಷ್ಟೇ ದೋಸೆ ತಿಂದು ತೇಗಿ ಬಂದಿರುವಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ಹರೀಶ್ ಸರ್. ಹರೀಶ್ ಅವರೇ, ನೀವು ನಮ್ಮ ರಾಜ್ಯದ CM ಆದರೆ ಏನು ನಿಮ್ಮ ಫಸ್ಟ್ ಮಾಡೋ 3 ಕೆಲಸಗಳು ಏನು? ಸರ್, ಫಸ್ಟ್ ಏನಂತಂದರೆ ಫಸ್ಟ್ ಸರ್ ನನ್ನ ಪ್ರಕಾರ ಯಾವುದನ್ನು ಫ್ರೀ ಕೊಡಬಾರ್ದು ಸರ್.
ಫ್ರೀ ಕೊಟ್ಟು ಜನಗಳು ಸೋಂಬೇರಿ ಮಾಡೋದಕ್ಕಿಂತನೂ ಅವರಿಗೆ ಕೆಲಸ ಕೊಟ್ಟು ದುಡಿಯೋ ಅಂತ ಒಂದು ಎಬಿಲಿಟಿ ಕೊಡ್ಬೇಕು ಸರ್. ಫ್ರೀ ಅನ್ನೋದು ನಾನು ಒಪ್ಪಲ್ಲ ಸರ್, ನನ್ನ ಪರ್ಸನಲ್ ಒಪಿನಿಯನ್ ಸರ್. ಫ್ರೀ ಅನ್ನೋದು ಆಗಬಾರ್ದು ಸರ್. ನಮ್ಮ ದೇಶದಲ್ಲಿ ಕರೆಕ್ಟಾಗಿ ಯಾರಿಗೆ ಹೋಗ್ಬೇಕಾದ್ರೆ ಹೋಗ್ತಿಲ್ಲ ಸರ್ ಫ್ರೀ ಅನ್ನೋದು, ಅದು ಮಿಸ್ಯೂಸ್ ಆಗ್ತಿದೆ ಸರ್. ಆಮೇಲೆ ಹೆಲ್ತ್ ಇಸ್ ಅ ಪ್ರಯಾರಿಟಿ. ಆ ಹೆಲ್ತ್ ಎಲ್ಲರಿಗೂ ಮೀನ್ಸ್ ದೋಸ್ ವರ್ ಟ್ಯಾಕ್ಸ್ ಪೇಯರ್ಸ್ ಆರ್ ದೋಸ್ ವರ್ BPL ಕಂಟ್ರೋಲರ್ಸ್ ಫಸ್ಟ್ ಅವ್ರಿಗೆ ಸಿಗ್ಬೇಕು ಸರ್. ಅದು ನಂದು. ಆಮೇಲೆ ಎಜುಕೇಷನ್ ಸರ್, ಎಜುಕೇಷನ್ ಇಸ್ ಅ ಮಸ್ಟ್. ಈ ಮೂರನ್ನು ಯಾವುದೇ ಪಕ್ಷ ಬರಲಿ ಅಥವಾ ಯಾವರೇ ಆಗಲಿ ಆ ಮೂರ ಬಗ್ಗೆ ಕನ್ಸಲ್ಟ್ ಮಾಡ್ಬೇಕು ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆ ದೋಸೆ ತಿಂತಾರೋ ಕ್ಯೂಟ್ ಕಪಲ್ ಇದೆ, ಅವ್ರಿಗೆ ಸ್ವಲ್ಪ ತೊಂದರೆ ಕೊಡೋಣ. ನಮಸ್ತೆ, ನಿಮ್ಮ ಹೆಸರು? ಕಿರಣ್ ಕುಮಾರ್. ಓಕೆ, ನೀವಿಬ್ರು ಯುವರ್ ಡೇಟಿಂಗ್ ಆರ್ ಯುವರ್ ಹೌದಾ? ನನ್ನ ನೆಕ್ಸ್ಟ್ ಕ್ವೆಶ್ಚನ್, ನೀವು ವೋಟಿಂಗ್ ಎಲಿಜಿಬಲ್ ಆಗಿದ್ದೀರಾ ಅಂತ ಕೇಳೋಣ ಅಂತ ಇದ್ದೆ. ಸರ್, ಏನ್ ಮಾಡ್ತೀರಾ ನೀವು? ಅಂದ್ರೆ ವರ್ಕಿಂಗ್ ಫ್ರಮ್ ಹೋಮ್ ಈಗ? ಹೈಬ್ರಿಡ್. ನಿಮ್ದು ಇದೇ ಊರಾ? ಬ್ಯಾಂಗ್ಳೂರಲ್ಲಿ. ನಿಮ್ದು ದಾವಣಗೆರೆ. ಈಗ ನಿಮ್ಮಿಬ್ಬರಲ್ಲಿ ಚೀಫ್ ಮಿನಿಸ್ಟರ್ ಯಾರು? ಆ ಥರ ಏನು ಡಾಮಿನೇಟಿಂಗ್ ಇಲ್ಲ. ಸೊ ಅವರು ವ್ಯಾಲ್ಯೂಸ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ವ್ಯಾಲ್ಯೂಸ್ ನಾವು ಮದುವೆ ಆಗಿ ಎಷ್ಟು ದಿನ ಆಗಿದೆ ಅಂದ್ರಿ? 4 months ಆಗಿದೆ. 4 months ಮದುವೆ ಆಗಿದೆ, ಅದಕ್ಕೆ ಈ ತರ ಇದ್ದಾರೆ. 4 years ಆದ್ಮೇಲೆ ಮಾತಾಡ್ಸೋಣ. ಮತ್ತೆ ಈಗ ದೋಸೆ ಕೊಡೋ ಟೈಮು, ಅವ್ರನ್ನ ಪ್ರಶ್ನೆ ಕೇಳೋಣ ಬನ್ನಿ. ಮೇಡಮ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಗೆದ್ರು ಅನ್ನೋದು, ನೀವು ವೋಟ್ ಹಾಕಿರೋದು ಯಾರು ಅನ್ನೋದು ಭಾಳ ಸುಲಭ. ಬಟ್ ಪ್ರಶ್ನೆ ಏನಂದರೆ, ಗೆದ್ದಿರೋಂತಹ ಶಾಮನೂರು ಶಿವಶಂಕರಪ್ಪನವರು ಎಷ್ಟು ಸಲ ಗೆದ್ದಿದ್ದಾರೆ? ಕರೆಕ್ಟಾಗಿ 4 times ಕರೆಕ್ಟ್ ಅಲ್ವಾ? ಕರೆಕ್ಟ್. 4 ಸಲ ಕರೆಕ್ಟು. ಅವ್ರಿಗೆ ಸೆಕೆಂಡ್ ದೋಸೆನ ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಅವರು ಬೆಂಗಳೂರವರು, ಸೊ ಅವ್ರಿಗೆ ಬೆಂಗಳೂರು ಪ್ರಶ್ನೆ. ವಿಧಾನಸೌಧ ಪಕ್ಕದಲ್ಲಿ ವಿಕಾಸಸೌಧ ಇದೆ, ಅದು ಯಾರು CM ಆದಾಗ ಕಟ್ಟಿದ್ದು ಬೈ ಚಾನ್ಸ್, ನಿಮಗೆ ಗೊತ್ತಾ? ಮೇಬಿ ಲೈಕ್ SM ಕೃಷ್ಣ. ಗೆಸ್ ವರ್ಕಲ್ಲಿ ಹೇಳಿದ್ದಾರೆ, ಬಟ್ ಕರೆಕ್ಟ್ ಉತ್ತರನೇ ಕೊಟ್ಟಿದ್ದಾರೆ. SM ಕೃಷ್ಣ ಅವರ ಸಮಯದಲ್ಲಿ ವಿಕಾಸಸೌಧ ಕಟ್ಟಿದ್ದು. ಅವರಿಗೂ ಒಂದು ದೋಸೆ ನಮ್ಮ ಕಡೆಯಿಂದ. ದಾವಣಗೆರೆಯಲ್ಲಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟ್ಲಲ್ಲಿ ದೋಸೆ ತಿನ್ಕೊಂಡು ಟ್ವಿನ್ನಿಂಗ್ ಮಾಡ್ತಾ ಇರೋಂಥ ಒಂದು ಕಪಲ್ ಇದ್ದಾರೆ. ಯೆಲ್ಲೋ ಕಲರ್ ಬಟ್ಟೆ ಹಾಕಿದ್ದಾರೆ, ಯೆಲ್ಲೋ ಕಲರ್ ಶಾಪಿಂಗ್ ಕವರ್ ಕೂಡ ಯೆಲ್ಲೋ ಇದೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಏನಿದು ಯೆಲ್ಲೋ ಟ್ವಿನ್ನಿಂಗ್ ಇವತ್ತು? ಹಾಗೇನಿಲ್ಲ, ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ನಿಮ್ಮ ಹೆಸರು? ಆಶಾ. ನಿಮ್ಮ ಹೆಸರು ಸರ್? ಬಸವರಾಜ್. ನೀವು ಎಷ್ಟು ವರ್ಷದಿಂದ ವೋಟ್ ಹಾಕ್ತಿದ್ದೀರಾ ಅಂದಾಜು? ನಾವು ಒಂದು 10 years. ಇದು ನಿಮ್ಮ ವಯಸ್ಸು ಎಷ್ಟು ಅಂತ ಗೆಸ್ ಮಾಡೋಕ್ಕಲ್ಲ, ಜನರಲ್ ಕ್ವೆಶ್ಚನ್. ನಿಮಗೆ ನೋಟಾ ಬಗ್ಗೆ ಗೊತ್ತಾ? NOTA ನೋ. ಅಂದರೆ ಯು ಕ್ಯಾನ್ ಚೂಸ್, ಯಾರಿಗೂ ವೋಟ್ ಹಾಕಲ್ಲ ಅಂತ ಒಂದು ಆಪ್ಷನ್ ಇದೆ ಕೆಳಗೆ, ಅದ್ರ ಬಗ್ಗೆ ಗೊತ್ತಾ? ಇಲ್ಲ, ಅದು ಗೊತ್ತಿಲ್ಲ. ಅಂದರೆ ವೋಟ್ ಹಾಕುವಾಗ ಲಾಸ್ಟ್ ಆಪ್ಷನ್ ನೋಡೋದೇ ಇಲ್ಲ ಸರ್. ನಮ್ಗೆ ಯಾವ ಕ್ಯಾಂಡಿಡೇಟ್ ಬೇಕೋ ಆ ಆಪ್ಷನ್ ನೋಡ್ತೀವಿ ಅಷ್ಟೇ. ಸರ್, ನಿಮಗೆ ನೋಟಾ ಬಗ್ಗೆ ಗೊತ್ತಾ? ಹೌದು ಸರ್, ಯಾವುದೇ ಅಭ್ಯರ್ಥಿ ನಾವು ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ನಾವು ಓಟಿಗೆ ಹೋಗಿರ್ತೀವಿ, ಬಟ್ ಮಾಡಲ್ಲ, ಮತದಾನ ಮಾಡಲ್ಲ. ನೀವು ಒತ್ತಿದ್ರಿ ಯಾವತ್ತಾದ್ರೂ? ಇಲ್ಲ. ಸೊ ಲಾಸ್ಟ್ ಟೈಮ್ ನೀವು ವೋಟ್ ಹಾಕಿದವ್ರು ಗೆದ್ರಾ? ಖಂಡಿತ ಗೆದ್ದಿದ್ದಾರೆ. ಸೊ ಈ ಸಲನೂ ಅವರೇನಾ? ಹೌದು. ಹೌದಾ? ಸೂಪರ್. ಸೊ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿರೋ ಕೆಲಸಗಳಾಗಿದೆಯಾ? ಖಂಡಿತ ಮಾಡಿದ್ದಾರೆ. ಲೈಕ್ ಯಾವುದು? ರೋಡ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು. ಆ್ಯಕ್ಚುಲಿ ನಾವು ಬಂದಿರೋದು ಬೆಂಗಳೂರಿಂದ, ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ. ಸೊ ನಮಗೆ ಗೊತ್ತಿರೋಂಗೆ ಎಲ್ಲ ಥರನೂ ಕೆಲಸ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಕೊಟ್ಟೂರೇಶ್ವರ ಅವ್ರದ್ದು ರಾಮ್ ಅಂಡ್ ಕೋ ಸರ್ಕಲ್ ಅಲ್ವಾ ಸರ್ ಇದು? ಅಲ್ಲಿರೋ ಹೋಟ್ಲು ಬಂದಿದ್ದೀವಿ. ಸರ್, ಈ ಹೋಟ್ಲು ಎಷ್ಟು ಹಳೆದು? ಆ ಹೋಟ್ಲು ಹಳೆದು ಒಂದು 40 years ಆಯಿತು. ಇದು 3 years ಆಯಿತು. ಬ್ರಾಂಚ್ ಏನಕ್ಕೆ ಓಪನ್ ಮಾಡಿದ್ರು? ಸಿಟಿಗೆ ಒಂದು ಸ್ವಲ್ಪ ಹತ್ರ ಇಂಪ್ರೂವ್ ಆಗಲಿ ಅಂತ. ಸಿಟಿ ಇಂಪ್ರೂವ್ ಆಗಿ ದೊಡ್ಡದಾಯ್ತಲ್ಲ, ಕಸ್ಟಮರ್ಗೆ ಅಲ್ಲಿ ಹತ್ರ ಆಗಲಿ ಅಂತ. ಒಂದೇ ಹುಡ್ಕೊಂಡು ಕ್ರೌಡ್ ಆಗಿಬಿಟ್ರೆ ಕಷ್ಟ ಅಲ್ಲ, ಬಂದವ್ರಿಗೂ ಲೇಟ್ ಆಗುತ್ತೆ, ತಿನ್ನೋರಿಗೂ ಲೇಟ್ ಆಗುತ್ತಲ್ಲ. ಹೀಗಾಗಿ ಅಲ್ಲಲ್ಲೇ ಬ್ರಾಂಚ್ ಮಾಡಿದ್ರೆ ಎಲ್ಲ ಕಸ್ಟಮರ್ಗೂ ಚೆನ್ನಾಗುತ್ತೆ. ನಿಮ್ಮ ಪ್ರಕಾರ ಒಬ್ಬ ಆದರ್ಶ ಚೀಫ್ ಮಿನಿಸ್ಟರ್ ಹೆಂಗಿರ್ಬೇಕು?
ಸರ್ ಎಲ್ಲ ಯಾವ ಥರ ಇರುತ್ತೆ ಆಟ ಇದ್ರೆ ನಮಗೆ ಚಂದಲ್ಲ ಸರ್. ಯಾರಾದ್ರೆ ನಮಗೆ ನಿಮ್ ಫೇವ್ರೇಟ್ CM ಯಾರು? ಸರ್ ಎಲ್ಲರೂ ಬೇಕೆ ನಮಗೆ. ಇವರು ಇವರು ಅಂತಲ್ಲ, ಎಲ್ಲರೂ ಸೇಮ್ ಆದ್ರೂ ಚೆನ್ನಾಗಲ್ಲ. ಇವರು ಅಷ್ಟೇ ಪೊಲಿಟಿಕಲಿ ಕರೆಕ್ಟ್ ಆಗಿ ಉತ್ತರ ಹೇಳ್ತಾ ಇದ್ದಾರೆ, ಯಾರು ಫೇವ್ರೇಟ್ CM ಅಂತ ಹೇಳ್ತಾ ಇಲ್ಲ. ನಾರ್ಮಲಿ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲು, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ದೋಸೆ ತಿಂತಾ ಇದ್ದಾರೆ. ಸರ್ ನಿಮ್ಮ ಹೆಸರು? ಸಂಜಿತ್ ಅಂತ. ನಿಮ್ಮ ಹೆಸರು? ಸುಜಯ್. ಇದು ಏನು ದೋಸೆ ಇದು? ನಾರ್ಮಲ್ ಆಗಿ ಇಲ್ವಲ್ಲ? ಓಪನ್ ದೋಸೆ ಅಂತ. ಓಕೆ. ಚಟ್ನಿ ಪುಡಿ ಮೇಲ್ಗಡೆ ಹಾಕಿ ಸೇಮ್ ಬೆಣ್ಣೆ ದೋಸೆ ಥರನೇ ಮೇಲ್ಗಡೆ ಚಟ್ನಿ ಪುಡಿ ಹಾಕ್ಬಿಡ್ತಾರೆ. ಸೊ ಬೆಣ್ಣೆ ದೋಸೆಗಿನ್ನ ಇದು ಪ್ರಿಫರ್ ಮಾಡ್ತೀವಿ. ಹಾಂ, ಸ್ವಲ್ಪ ಮಸಾಲೆ ಇರುತ್ತೆ, ಫ್ಲೇವರ್ ಇರುತ್ತೆ. ಓಕೆ. ನೀವು ವೋಟ್ ಹಾಕಕ್ಕೆ ಎಲಿಜಿಬಲಾ? ಹಾಂ, ಇದೇವೆ ಎಲಿಜಿಬಲ್. ಈ ಎಲೆಕ್ಷನ್ ಫಸ್ಟ್ ಟೈಮ್. ಎಕ್ಸೈಟ್ ಆಗಿದ್ರಾ? ಹಾಂ, ಎಕ್ಸೈಟ್ ಆಗಿದ್ದೀವಿ. ಏನಕ್ಕೆ? ಏನಕ್ಕೆ ಅಂದ್ರೆ ಫಸ್ಟ್ ಟೈಮ್ ಆಗ್ತಿದ್ದೀವಿ. ಇವಾಗ ಇನ್ನೂ ನಾನು ಆರ್ಕಿಟೆಕ್ಚರ್ ಓದ್ತಾ ಇದ್ದೀನಿ, ಇನ್ನೊಂದು 2 ವರ್ಷದಲ್ಲಿ ಜಾಬಿಗೆ ಶುರು ಆಗುತ್ತೆ. ಅದೇ ಈ ಸತಿ ಸರ್ಕಾರ ನೋಡಬೇಕು, ಹೊರಗಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ನೋಡಬೇಕು ರೇಟ್ಸು ನಮಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಇಲ್ಲ. ಈ ಹೊರಗಡೆ ನೋಡಿದ್ರೆ ನಮ್ಮ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ, ಅದ್ರ ಪ್ರಕಾರ ವೋಟ್ ಹಾಕಬೇಕು. ವೋಟ್ ಒಳ್ಳೆ ಸರ್ಕಾರ ಕೊಟ್ಟರೆ ನಮ್ಮದು ಇನ್ಫ್ಲೇಷನ್ ಕಮ್ಮಿ ಇರುತ್ತೆ, ಒಳ್ಳೆ ನಮಗೆ ಡೈಲಿ ನೆಸೆಸಿಟಿ ಐಟಮ್ಸ್ ಎಲ್ಲ ಕಮ್ಮಿ ಸಿಗುತ್ತೆ. ಸೊ ವೋಟ್ ಹಾಕ್ಬೇಕು. ಸರ್, ನೀವು ನಿಮ್ಮ ಮಗನ ವೋಟನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ ಅವನಿಷ್ಟ, ಅವ್ನು ಎಲ್ಲಿ ಹಾಕ್ಬೇಕು, ಅವನಿಗೆ ಗೊತ್ತಿದೆ, ಏನು ತಿಳುವಳಿಕೆ ಇದೆ ಅವನೇ ವೋಟ್ ಹಾಕ್ಬೇಕು. ನಿಮ್ಮ ಮನೆಯಲ್ಲಿ ಯಾರು ಚೀಫ್ ಮಿನಿಸ್ಟರ್? ನಮ್ಮಮ್ಮನೇ ಸ್ವಲ್ಪ ಜಾಸ್ತಿ. ಹೌದಾ ಸರ್? ಹೌದು ಕರೆಕ್ಟ್. ಸೊ ಇವರಿಬ್ರಿಗೂ ಇವತ್ತು ಮನೆಯಲ್ಲಿ ಅವ್ರ ಅಮ್ಮನ ಕಡೆಯಿಂದ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಅವ್ರ ಅಮ್ಮನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದರೆ. ಸರ್ ನಿಮ್ಮ ಹೆಸರು? ಭರತ್ ಕುಮಾರ್. ನಿಮ್ಮ ಹೆಸರು ಮ್ಯಾಮ್? ಬಬಿತಾ. ಬಬಿತಾ ಆ್ಯಂಡ್ ಭರತ್ ಕುಮಾರ್, 2 B. ನಿಮ್ಮ ಮಕ್ಕಳಿಗೂ B ಇಂದಾನೆ ಹೆಸರಿಟ್ಟಿದ್ದೀರಾ? ಇಲ್ಲ ಸರ್, ಡಿ ಮತ್ತು ಜಿ ನೆಕ್ಸ್ಟ್ ಲೆಟರ್. ಸೊ ನಿಮ್ಮ ಮಕ್ಕಳು ವೋಟಿಂಗ್ ಬಂದಿದೆಯಾ? ಸರ್, ಇಬ್ರಿಗೂ ಕಾರ್ಡ್ ಆಗಿದೆ, ವೋಟರ್ಸ್ ಕಾರ್ಡ್ ಆಗಿದೆ. ವೆರಿ ನೈಸ್. ಸೊ ನೀವು ಒಬ್ರಿಗೆ ವೋಟ್ ಮಾಡ್ಬೇಕಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ಜನಗಳಿಗೆ ಹೆಲ್ಪ್ ಆಗಲಿ, ಏನು ಬೇಸಿಕ್ ನೀಡ್ಸ್ ಏನಿದೆ ಅದು ಸಿಕ್ಕಲಿ. ತೀರಾ ಫ್ರೀ ಬೇಕು ಅಂತ ಏನು ಕೇಳಲ್ಲ, ಬಟ್ ಬೇಸಿಕ್ ನೀಡ್ಸ್ ಏನಿದೆ ಆ ವ್ಯವಸ್ಥೆ ಕೊಟ್ಟು ಸಾಕು ನಮಗೆ. ಮೇಡಮ್, ನಿಮ್ಗೊಂದು ಕಷ್ಟದ ಪ್ರಶ್ನೆ. ನೀವು ಇವಾಗ ಎಲೆಕ್ಷನ್ನಲ್ಲಿ ಒಬ್ಬರು ರಾಜಕಾರಣಿ ಕೆಲಸ ಮಾಡಿರೋರು ನಿಂತಿರ್ತಾರೆ, ಅವ್ರ ಆಪೋಸಿಟ್ ನಿಮ್ಮ ಯಜಮಾನ್ರು ನಿಂತ್ಕೊಂತಾರೆ, ಯಾರಿಗೆ ವೋಟ್ ಹಾಕ್ತೀರಿ? ಯಜಮಾನ್ರಿಗೆ ವೋಟ್ ಹಾಕ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪ್ರಶ್ನೆ, ಮೇಡಮ್ ನಿಮ್ಮ ಯಜಮಾನ್ರ ಹತ್ರ ಸಮಾಜ ಸೇವೆ ಎಲ್ಲ ಮಾಡಿಸ್ತೀರಾ? ಮಾಡಿಸ್ತೀನಿ. ನಿಮಗೆ ಈ ಥರ ದೋಸೆ ಮಾಡಕ್ ಬರುತ್ತಾ? ಇಲ್ಲ ಬರಲ್ಲ. ಮಾಡ್ತೀನಿ ಆದ್ರೆ ಈ ಟೇಸ್ಟ್ ಬರಲ್ಲ. ನೀವು ದಾವಣಗೆರೆ ಅವರೇ? ನಾವು ದಾವಣಗೆರೆ. ಸರ್, ನೀವು ಅಡುಗೆ ಮಾಡ್ತೀರಾ ಬೈ ಚಾನ್ಸ್? ಮಾಡ್ತೀನಿ ಸರ್. ಏನು ಸ್ಪೆಷಾಲಿಟಿ? ಎಲ್ಲ ಥರದ್ದು ಮಾಡ್ತೀನಿ. ಹೌದಾ? ಮಾಡ್ತಾರೆ. ಸುಮ್ಮನೆ ಹೇಳ್ಬಿಡಿ. ಇಲ್ಲ ಎಲ್ಲ ಮಾಡ್ತಾರೆ. ಥರದ್ದು ಮಾಡ್ತೀನಿ ಸರ್. ಹೌದಾ? ಏನು ನಿಮ್ಮ ಸ್ಪೆಷಲ್ ಡಿಶ್? ಚುರ್ಮುರಿ. ಚುರ್ಮುರಿ ಅದು ಚಿಕ್ಕಮಗಳೂರು ಸ್ಪೆಷಲ್. ನೀವು ಚಿಕ್ಕಮಗಳೂರು? ಇಲ್ಲಿ ಚಿಕ್ಕಮಗಳೂರು ನಾನು ಇರೋದು, ಇವ್ರು ದಾವಣಗೆರೆ ಊರು. ನಾನು ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಿ ಈಗ. ವೆರಿ ನೈಸ್ ಟಾಕಿಂಗ್ ಟು ಯು ಬೋತ್. ಥ್ಯಾಂಕ್ ಯು ವೆರಿ ಮಚ್. ದಾವಣಗೆರೆ ಹಾಟ್ಸ್ಪಾಟ್ ರವಿ ಬೆಣ್ಣೆ ದೋಸೆ ಹತ್ರ ಇದ್ದೀವಿ. ಇಲ್ಲಿ ನಮಗೋಸ್ಕರನೇ ರೆಡಿಯಾಗಿ ಒಂದು ಟೀಮ್ ಅವರು ಕೂತಿದ್ದಾರೆ. ಬನ್ನಿ ಅವ್ರ ಹತ್ರ ಚುನಾವಣೆ ಬಗ್ಗೆ ಮಾತಾಡೋಣ. ಸರ್, ಇಲ್ಲಿ ಕೂತ್ಕೊಳ್ಳ. ಮೊದಲಿಗೆ ಸರ್, ನಿಮ್ಮ ಹೆಸರು? ಜಯೇಶ್ ಪಟೇಲ್. ನೀವು ನಿಮ್ಮ ವೋಟ್ ಇಲ್ಲೇ ಇದೆಯಾ, ಅಂದರೆ ದಾವಣಗೆರೆ? ಹೌದು. ನೀವು ವೋಟ್ ಹಾಕುವಾಗ ಎಜುಕೇಷನ್ ನೋಡ್ತೀರಾ ಅಭ್ಯರ್ಥಿದು ಅಥವಾ ಕೆಲಸ ನೋಡ್ತೀರಾ? ಎರಡು ನೋಡ್ತೀವಿ. ಸೊ ಎರಡು ಚೆನ್ನಾಗಿದ್ರೆ ವೋಟ್ ಹಾಕೋದು? ಹೌದು ಸರ್. ನಿಮ್ಮ ಫಸ್ಟ್ ವೋಟ್ ಹಾಕಿದ ದಿನಕ್ಕೂ ಇವತ್ತಿಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಏನು ಮೇನ್ ಡಿಫ್ರೆನ್ಸ್? ಈಗ ಮುಂಚೆ ಇದ್ದಂಗೆ ಬರೀ ಫ್ಯಾನ್ ಫಾಲೋವಿಂಗ್ ಇತ್ತು. ಅದ್ರ ಬಗ್ಗೆ ಅದಕ್ಕಿಂತ ಈ ಸಲ ಎಲ್ಲರೂ ಈಗ ಅವ್ರ ಅಭ್ಯರ್ಥಿ ಕೆಲಸ ಹೇಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಜನ ವೋಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾಕೆ ಬರ್ತೀರಾ? ರವಿ ಬೆಣ್ಣೆ ದೋಸೆ ಏನು ಸ್ಪೆಷಲ್ ಅಂತ ಬರ್ತೀರಾ? ಬೆಣ್ಣೆ ದೋಸೆನೂ ಚೆನ್ನಾಗಿದೆ, ಮನೆಯೂ ಹತ್ರ ಇದೆ. ಸರ್, ನಿಮಗೆ ಬೆಣ್ಣೆ ದೋಸೆ ಯಾವಾಗಿಂದ ಬೆಣ್ಣೆ ದೋಸೆನ ತಿನ್ನಕ್ಕೆ ಶುರು ಮಾಡಿದ್ರಿ ಇಲ್ಲಿ? ಸುಮಾರು 30 ವರ್ಷ ಆಯಿತು. 30 ವರ್ಷ? ಹೌದೌದು.
30 ವರ್ಷದಿಂದ ಟೇಸ್ಟ್ ಹಾಗೆ ಇದೆಯಾ? ಅಲ್ಲ, ಒಂದೊಂದು ಅಂಗಡಿದು ಬೇರೆ ಬೇರೆ ಟೇಸ್ಟ್ ಇರ್ತದೆ, ಬಟ್ ಇವ್ರದ್ದು ಒಂದೇ ಟೇಸ್ಟ್ ಇರೋದು. ಹೌದು. 30 ವರ್ಷದ ಕೆಳಗೆ ಚುನಾವಣೆ ನಡೀತಾ ಇದ್ದಿದ್ದ ಸ್ಟೈಲು, ಅವಾಗಿದ್ದ ಕ್ಯಾಂಡಿಡೇಟ್ಸ್ಗೂ ಇವಾಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ತುಂಬಾ ಡಿಫ್ರೆನ್ಸ್ ಇದೆ. ಏನು? ಅಲ್ಲ, ಕ್ಯಾಂಡಿಡೇಟ್ಸ್ ಬೇರೆ ಇದ್ದಾರೆ. ಅಂದ್ರೆ ಯಾವ ತರ ಡಿಫ್ರೆನ್ಸ್? ಒಳ್ಳೇದಾ ಕೆಟ್ಟದಾ? ಇಲ್ಲ, ಆಗ್ತಿರೋದು ಒಳ್ಳೇದೇ ಆಗ್ತಿರೋದು ಈಗ. ಹೌದು. ನನಗೆ ಯಾರು ದೋಸೆ ತಿನ್ನೋವಾಗ ಹಿಂಗ್ ಬಂದು ಮಾತಾಡ್ಸಿದ್ರೆ ಎದ್ದೋಗಯ್ಯ ಅಂತಿದ್ದೆ ಪಾಪ. ನೋಡಿ, ನನಗೆ ದೋಸೆನೂ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಚ್ ಸರ್. ನೀವು ವೋಟ್ ಹಾಕುವಾಗ, ನೀವು ವೋಟ್ ಮಾಡಬೇಕು ಅಂದ್ಕೊಂಡಾಗ ಒಬ್ಬ ಕ್ಯಾಂಡಿಡೇಟ್ ಐಡಿಯಲ್ ಆಗಿ ಹೆಂಗಿರ್ಬೇಕು? ಡೆವಲಪ್ಮೆಂಟ್ ಆಗಬೇಕು ಅಂತ ಇದು ಮಾಡೋದು. ಡೆವಲಪ್ಮೆಂಟ್ ನೋಡೇ ನೀವು ವೋಟ್ ಹಾಕೋದು. ಸರ್, ನಿಮಗೆ ಇವಾಗ ಒಂದು ಎಲೆಕ್ಷನಲ್ಲಿ ಬೆಣ್ಣೆ ದೋಸೆ ಒಂದು ಕಡೆ ಇರುತ್ತೆ, ಖಾಲಿ ದೋಸೆ ಒಂದು ಕಡೆ ಇರುತ್ತೆ, ಯಾರಿಗೆ ವೋಟ್ ಹಾಕ್ತೀರಾ? ಬೆಣ್ಣೆ ದೋಸೆಗೆ. ನೀವೊಂದು ಪಾರ್ಟಿ ಮಾಡಿದ್ರೆ ಅದಕ್ಕೆ ಏನು ಹೆಸರಿಡ್ತೀವಿ? ಸರ್, ಮೊದಲೇ ನಾವು ಪಾರ್ಟಿ ಮಾಡಲ್ಲ. ನಾನು ಹೇಳೋದು ಇಷ್ಟೇ, ನಮ್ಮ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಇತ್ತು ಮೊದಲೇ. ಆದರೆ ಅದು ತೀರಾ ಹದಗೆಟ್ಟಿ ಏನೇನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬೆಂಗಳೂರನ್ನೇ ಹಬ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಯಾರು ತಿರುಗಿ ನೋಡಲ್ಲ. ಸೊ ನಾವು ಏನು ಇಷ್ಟಪಡ್ತೀವಿ ಗೌರ್ಮೆಂಟಿಂದ ಅಂದರೆ ಫುಲ್ ಫ್ಲೆಡ್ಜ್ಡು ನಾವು ಬೇರೆ ಪಕ್ಕದ ನಮ್ಮ ರಾಜ್ಯಗಳನ್ನು ಅಬ್ಸರ್ವ್ ಮಾಡಿದರೆ ಒಂದೊಂದು ರಾಜ್ಯದಲ್ಲಿ 10 ಸಿಟಿ 15 ಸಿಟಿ ಡೆವಲಪ್ ಆಗಿರುತ್ತೆ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಯಾವ ಸಿಟಿನೂ ಡೆವಲಪ್ ಆಗಿಲ್ಲ. ಇವರು ಡೆವಲಪ್ ಮಾಡಬೇಕು. ಬರೇ ಬೆಂಗಳೂರು ಅನ್ಕಂತ ಬೀದರ್ನ ಬೆಂಗಳೂರಿಗೆ ಹೋಗುವಾಗ ಸತ್ತು ಹೋಗ್ಬಿಡ್ತಾನೆ ನಾವು. ಕರ್ನಾಟಕಕ್ಕೆ ನಮ್ಮ ದಾವಣಗೆರೆ ಸೆಂಟ್ರಲ್ ಪ್ಲೇಸು, ಇದು ರಾಜಧಾನಿ ಆಗಬೇಕಾಗಿತ್ತು. ಆದರೆ ಇವ್ರು ಮಾಡಲಿಲ್ಲ. ಯಾಕಂದರೆ ಇಲ್ಲಿ ಯಾರು ಪವರ್ಫುಲ್ ಲೀಡರ್ಸ್ ಇಲ್ಲ. ಎಲ್ಲ ಕಡೆಗೂ ಡೆವಲಪ್ ಮಾಡಿ ಇಂಡಸ್ಟ್ರಿ ತರಬೇಕು. ಆದರೆ ಇಲ್ಲಿ ಇಂಡಸ್ಟ್ರಿ ಯಾವುದು ಬರ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳು ಮಿನಿಸ್ಟ್ರುಗಳು ಆಂಧ್ರದವ್ರು ತಗೊಂಡು ಹೋದ್ರು, ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ. ಇಂಥ ಇಂಡಸ್ಟ್ರಿ ಯಾವುದೋ ಬರ್ತಾ ಇತ್ತು, ಅದು ಮಡ್ರಾಸಿಗೆ ಹೋಯ್ತು. ಈಗ ಯಾವುದು ನಮ್ಮ ಇವ್ರದ್ದು ಓಲ್ವೋ ಆಯಿತು, ಓಲಾ ಸ್ಕೂಟರ್ದು ಆಯಿತು. ಸೊ ಹಿಂಗೆ ಇಂಥ ನ್ಯೂಸೇ ನಾವು ನೋಡಿ ನಮಗೆ ಬೇಜಾರಾಗುತ್ತೆ. ಹೇಗಿತ್ತು ನಮ್ಮ ಇಂದಿನ ದೋಸೆ ದರ್ಬಾರ್? ಇಲ್ಲಿದೆ ಒಂದು ಜಲ. ಚುನಾವಣೆ ಮಸಾಲೆ ನಿಮ್ಮೂರಿಗೂ ಬರ್ತೀವಿ, ನಿಮ್ಮ ಜೊತೆನೂ ಮಾತಾಡ್ತೀವಿ, ನಿಮ್ಮೂರಿನ ಸ್ಪೆಷಾಲಿಟಿನೂ ಚಪ್ಪರಿಸ್ತೀವಿ. ಇದು ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಕ್ಷೇತ್ರ ಮೀರಿದ ಕದನ.